ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಪೌಡ್ರನ್ನು ಮಾಡಿ ತೋರಿಸ್ತಾ ಇರೋದು. ನೀವು ಚಿಕನ್ ಸುಕ್ಕ ಮಾಡಬೇಕನ್ಸಿದ್ರೆ ಈ ಒಂದು ಪುಡಿಯನ್ನು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಾಡುವುದು ತುಂಬಾ ಸುಲಭ. ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವತ್ತು ನಾನು 1 kg ಚಿಕನ್ ಸುಕ್ಕಗೆ ಆಗುವಷ್ಟು ಸುಕ್ಕದ ಪೌಡ್ರನ್ನು ಮಾಡ್ತಾ ಇರೋದು. ನಾವು ಚಿಕನ್ ಸುಕ್ಕ ಮಾಡಬೇಕನ್ಸಿದ್ರೆ ಆವಾಗೆ ಮಾಡ್ಕೊಳ್ಳೋದು. ಮಾಡಿ ಅದನ್ನು 1 ವರ್ಷ 6 ತಿಂಗಳು ಹೀಗೆ ಸ್ಟೋರ್ ಮಾಡಿ ಏನು ಇಟ್ಕೊಳ್ಳಲ್ಲ. ಚಿಕನ್ ಸುಕ್ಕ ಮಾಡುವಷ್ಟೊತ್ತಿಗೆ ಮಾಡಿ ಅದನ್ನು ಮಾಡ್ಕೊಳ್ಳೋದು. ಈಗ 1 kg ಚಿಕನಿಗೆ ನಾನು ಮಾಡ್ತಾ ಇರುವ ಮಸಾಲೆ 1 ಹಿಡಿ ಆಗುವಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯನ್ನು ಚೆನ್ನಾಗಿ ಗರಂ ಆಗುವ ಹಾಗೆ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ, ಎಣ್ಣೆ ಹಾಕಿ. ಅದೇ ರೀತಿ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಒಂದು 10-20 ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೆ. ಎಲ್ಲವನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು, ಸಣ್ಣ ಉರಿ ಇಟ್ಟು ಹುರ್ಕೊಳ್ಬೇಕು. ನೋಡಿ, ಮೆಣಸಿನ್ಕಾಯಿ ಈ ರೀತಿ ಹುರ್ಕೊಳ್ಬೇಕು. ನಾವು ಗರಮ್ ಆಗಿ ಮುರಿದಾಗ ಕಟ್ ಆಗಬೇಕು, ತಕ್ಷಣಕ್ಕೆ ಕಟ್ ಆಗಬೇಕು. ಅಷ್ಟು ಚೆನ್ನಾಗಿ ಕಪ್ಪಾಗದ ರೀತಿಯಲ್ಲಿ ಸಣ್ಣ ಉರಿ ಇಟ್ಟು ಅದನ್ನು ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಹುರಿದು ತೆಗೆದಿಟ್ಕೊಂಡ ನಂತರ ನಾನಿಲ್ಲಿ 1 ಸ್ಪೂನ್ ಕಾಳು ಮೆಣಸು ಹಾಕಿದ್ದೆ. ಆನಂತರ ಒಂದು 10-20 ಮೆಂತ್ಯ ಕಾಳನ್ನು ಹಾಕಿದ್ದೆ. ಅದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೊಂಡು ಒಂದು 5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತೇನೆ. ನಾನು ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ, ಒಂದು 5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೆ. ಇಲ್ಲಿ ನಾನು ಮಾಡ್ತಾ ಇರೋದು 1 kg ಚಿಕನ್ ಸುಕ್ಕಕ್ಕೆ. ನೀವು ಜಾಸ್ತಿ ಮಾಡೋರಿತ್ತಂದರೆ ಇದನ್ನು ಜಾಸ್ತಿ ಹಾಕ್ಕೊಳ್ಬೋದು. ಒಂದು 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ. ಆನಂತರ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹುರಿದಂಥ ಉದ್ದಿನಬೇಳೆ, ಇದು ಹುರಿದು ನಾನು ಇಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೆ. ಅದನ್ನು ಕೂಡ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಹಾಕ್ತಾ ಇರೋದು. ಹಾಗೆ ಒಂದು 1/4 ಚಮಚ ಆಗುವಷ್ಟು ಸೋಂಪು ಕಾಳು, ಬಡೆ ಸೊಪ್ಪು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೆ. ಈಗ ಚಕ್ಕೆ 1 ಪೀಸ್ ಆಗುವಷ್ಟು ಸಣ್ಣ ಪೀಸು ಚಕ್ಕೆ, 2 ಲವಂಗ, 1 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೆ. ನೋಡಿ, ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ನಾನು 1 ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೆ. 1/4 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೆ. ಕೊನೆಯಲ್ಲಿ ಹಾಕ್ಕೊಂಡ್ರೆ ಆಯಿತು. ಹಾಕಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಮೆಣಸಿನಕಾಯಿ ಮಸಾಲೆಗಳನ್ನೆಲ್ಲವನ್ನು ಈಗ ಮಿಕ್ಸಿ ಬೌಲಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತೇನೆ. ಈಗ ಈ ಒಂದು ಪೌಡ್ರ್ ಮಾಡಿ ಅವತ್ತೇ ನಾವು ಸುಕ್ಕ ಮಾಡ್ಕೊಳ್ತೀವಿ. ನೀವು ಇಟ್ಕೊಂಡು ಅದನ್ನು ಸ್ಟೋರು ಕೂಡ ಮಾಡ್ಕೊಳ್ಬೋದು. ನಾವು ಫ್ರೆಶ್ ಆಗಿಯೇ ಮಾಡ್ಕೊಳ್ಳೋದು ಯಾವಾಗಲೂ. ಈಗ ಪುಡಿ ಮಾಡಿದ್ದಾಗಿದೆ. ಇದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ತೇನೆ. ಇದನ್ನೀಗ ಸುಕ್ಕ ಮಾಡುವಾಗ ಅದನ್ನು ಹಾಕ್ಕೊಳ್ತೇನೆ. ನಾನು ತೆಂಗಿನಕಾಯಿ ರುಬ್ಬಿಬಿಟ್ಟು ಈ ಪೌಡ್ರನ್ನು ಹಾಕ್ಕೊಂಡ್ರೆ ಸುಕ್ಕನೂ ರೆಡಿಯಾಗತ್ತೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಸುಕ್ಕದ ಪೌಡ್ರ್ ರೆಡಿಯಾಗಿದೆ. ನೋಡಿ, ಚಿಕನ್ ಸುಕ್ಕದ ರೆಸಿಪಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಾನು, ಅದನ್ನು ಕೂಡ ನೋಡಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.